13% ಇದೆ. 5% ಅವತ್ತು ನಮಗೆ ಕೊಡಿಸಿರುವಂಥ ಇದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮತ್ತು ಇದಲ್ಲದೆ ಇವತ್ತು ನಮ್ಮ ಡೈರಿ ಬೆಂಗಳೂರು ಡೈರಿ 37 ರೂಪಾಯಿ 90 ಪೈಸೆ ಕೊಡ್ತಾ ಇದ್ದಾರೆ. ಅವರು 20 ಕೋಟಿ ಲಾಭ ಇದೆ ಬೆಂಗಳೂರು ಡೈರಿ. ಈಗ ಎರಡನೇದು ನಮ್ಮ ದಕ್ಷಿಣ ಕನ್ನಡ 8 ಕೋಟಿ 69 ಲಕ್ಷ ಇದೆ. ನಮ್ಮದು ಹಾಸನ 2ನೇ ಸ್ಥಾನದಲ್ಲಿದ್ದೇವೆ, 17 ಕೋಟಿ 69 ಲಕ್ಷ ಲಾಭ ಇದೆ. ನಾವು ಬರೀ ಕೇವಲ 2 ಲಕ್ಷ ಹಾಲು ಮಾರೋದು. ಬೆಂಗಳೂರಿನಲ್ಲಿ 15,96,000 ಹಾಲು ಬಂದರೆ 9 ಲಕ್ಷ ಸೇಲ್ಸ್ ಇದೆ. ನಮ್ಮಲ್ಲಿ ಹಾಸನದಲ್ಲಿ ಇದು ಸೇಲ್ಸ್ ಇರೋದು 13,27,000 ಬರೋದು. ಬರೀ 2 ಲಕ್ಷ ನಾವು ಲಿಕ್ವಿಡ್ ಮಿಲ್ಕ್ ಅಂದರೆ ಈ ಲೂಸ್ ಮಿಲ್ಕ್ ಮಾಡ್ತೀವಲ್ಲ, ಚಿಕ್ಕಮಗಳೂರು ಹಾಸನ ಎಲ್ಲ ಬರೀ 2 ಲಕ್ಷ. ಬೆಂಗಳೂರಲ್ಲಿ 9 ಲಕ್ಷ ಪ್ಯಾಕೆಟ್ ಹಾಲು ಮಾರೋದು. ಇದು ಮಂಡ್ಯದು 12 ಲಕ್ಷದಲ್ಲಿ 4 ಲಕ್ಷ ಮಂಡ್ಯದಲ್ಲಿ ಮಾರ್ತಾಯಿದ್ದಾರೆ. ತುಮಕೂರಲ್ಲಿ 3,35,000 ಮಾರ್ತಾಯಿದ್ದಾರೆ. ಕೆಲವು ಒಕ್ಕೂಟಗಳು ಲಾಸಲ್ಲೂ ಇದೆ. ಆ ಲಾಸಲ್ಲಿ ಯಾವ್ಯಾವ ಮಂಡ್ಯ 3 ಕೋಟಿ 56 ಲಕ್ಷ ಲಾಸ್ ಇದೆ. ಮೈಸೂರು 34 ಲಕ್ಷ ಮಾತ್ರ ಲಾಭ ಇದೆ. ಇನ್ನು ದಕ್ಷಿಣ ಕನ್ನಡ 8, ಶಿವಮೊಗ್ಗ 6 ಕೋಟಿ 19 ಲಕ್ಷ ನಷ್ಟ ಇದೆ. ಇದೇ ರೀತಿ ಇವತ್ತು ಬೆಳಗಾವಿ 3 ಕೋಟಿ 80 ಲಕ್ಷ ಲಾಭ, ಬಿಜಾಪುರ 10 ಕೋಟಿ 45 ಲಕ್ಷ ಲಾಸ್. ಗೊತ್ತಾಯ್ತಾ? ಇದು ಸಂಘದ ಇದು. ನಾವು ಇಷ್ಟೆಲ್ಲ ಇದ್ದರೂ ನಾವಿವತ್ತು 17 ಕೋಟಿ ರೂಪಾಯಿನ ಲಾಭ ಮಾಡಿದ್ದೀವಿ. ಮತ್ತು ಇವತ್ತು ರೈತರಿಗೆ ನಾವು ಇಷ್ಟೇ ಹೇಳೋದು, ನಾವಿವತ್ತು ಈ ಡೈರಿ ಇಡೀ ರಾಜ್ಯದಲ್ಲೇ ಮೆಗಾ ಡೈರಿ ಮೊದಲನೇ ಸ್ಥಾನದಲ್ಲಿರುತ್ತೆ. ಇದನ್ನು ನಾವೆಲ್ಲ ನಿಮ್ಮನ್ನು ಇವತ್ತೇನು ಸದಸ್ಯರನ್ನ ಕರೆಸಿ ದಿನಾಂಕ ನಿಗದಿಪಡಿಸಬೇಕು ಅಂತಲೇ ಇವತ್ತು ನಾವು ಕರೆಸಿರೋದು ನಿಮ್ಮನ್ನು. ಇನ್ನು 2 ತಿಂಗಳು ಎಲ್ಲ ಡೈರಿದು ಟ್ರಯಲ್ ರನ್ ಸ್ಟಾರ್ಟ್ ಆಗಿದೆ. ಇನ್ನು ಮುಂದ್ಗಡೆ ಒಂದು ಥೀಮ್ ಪಾರ್ಕ್ ನೋಡಿದ್ರಲ್ಲ, ಅದರಲ್ಲಿ ಮಕ್ಕಳು ಟ್ರೈನ್ ಇರ್ಬೋದು, ಬೋಟಿಂಗ್ ಇರ್ಬೋದು. 10 ಎಕರೆ ಬೋಟಿಂಗ್ ಮಾಡಿದ್ದೀವಿ. ಬೋಟಿಂಗ್ ಅಂದರೆ ಒಳಗೆ ಇದರಲ್ಲಿ ನಿಮ್ಮ ಕೆರೆ ಒಳಗಡೆ ಬೋಟಿಂಗು ಮಕ್ಕಳುಗಳು ಇದು ಮಾಡೋದಕ್ಕೆ, ಮತ್ತು ಮಕ್ಕಳು ಟ್ರೈನು, ಮತ್ತು KRS ಅಲ್ಲಿ ಯಾವ ಥರ ಫಾಲ್ಸ್ ಇದೆ, ನೀರು ಮೇಲ್ಗಡೆಯಿಂದ ಇದು ಮಾಡೋದು, ಕೆಲವು ಮಕ್ಕಳು ಟ್ರೈನ್ಗೆ ಸ್ಟೇಷನ್ನು ಇವೆಲ್ಲ ಬರ್ತಾಯಿದೆ. ಅಲ್ಲಿ ಫುಡ್ ಪಾರ್ಕು ತಾವೆಲ್ಲ ನೋಡಿದ್ದೀರಿ. ಇಲ್ಲಿ ಈಗಾಗಲೇ ನಿಮಗೆ ಹಲವಾರು ಇದನ್ನು ಈಗಾಗಲೇ ಇದರಲ್ಲಿ ಆ ಬುಕ್ ಇದೆ ಕೊಡಪ್ಪ. ಇದೆ ಇದರಲ್ಲಿ ಡೈರಿ ಈಗಾಗಲೇ ಪೂರ್ತಿ ಕಟ್ಟಡ ಈ ಥರ ಕಂಪ್ಲೀಟ್ ಆಗೋಗಿದೆ. ಇನ್ನೇನು ಉಳಿದಿಲ್ಲ. ಸಣ್ಣ ಪುಟ್ಟವೇನಾದ್ರು ಇನ್ನೊಂದು ಕೋಟಿ ಬಣ್ಣ ಹೊಡಿಸ್ಬೇಕಷ್ಟೇ. ಇದಲ್ಲದೆ ಒಳಗಡೆ ಇದು ಮುಂದ್ಗಡೆ ಪಾರ್ಕ್ ಎಲ್ಲ ಆಗಿದೆ, ಕಂಪ್ಲೀಟ್ ಆಗಿ ಹೋಗಿದೆ. ಡೈರಿ ಮುಂದ್ಗಡೆನೂ ಇದು ಪಾರ್ಕು ಎಲ್ಲ ಆಗಿ ಕಂಪ್ಲೀಟ್ ಆಗಿದೆ. ಯಾವಾಗ ಬೇಕಾದ್ರೂ ಓಪನ್ ಮಾಡ್ಬೋದು. ಈಗ ಇದೆಲ್ಲ ಒಳಗಡೆ ಹೊಸ ಮಿಷನರಿ ಇದೆಲ್ಲ ಇಲ್ಲಿ ಇಂಡಿಯಾದಲ್ಲ, ಇದೆಲ್ಲ ಜರ್ಮನಿ ಹೊರಗಡೆ ದೇಶದ್ದು. ಬರೀ ಅವರಿಗೆ 200 ಎಷ್ಟು ಕೋಟಿ ಕೊಟ್ಟರು. ಇದು ಇವರಿಗೆ 260 ಕೋಟಿ ರೂಪಾಯಿ ಇದೆಲ್ಲ ಮಿಷನರಿ ಒಳಗಡೆ. ಇದಕ್ಕೆ 260 ಕೋಟಿ ಆಗುತ್ತೆ. ಮತ್ತು ಅದೇ ರೀತಿ ಇವತ್ತು ಇದೆಲ್ಲ ಮೆಗಾ ಡೈರಿ ಪ್ಲಾಂಟ್ ಇದು ಕಂಪ್ಲೀಟ್ ಆಗಿದೆ. ಇದು ವಾಟ್ರನ್ನ ಇದು ಮಾಡೋದು, ಬಂದು ವಾಟ್ರ್ ಇರುತ್ತಲ್ಲ, ಈ ನೀರನ್ನ ಮತ್ತೆ ಶುದ್ಧೀಕರಣ ಮಾಡೋದು ಮೆಗಾ ಡೈರಿ ಪ್ಲ್ಯಾಂಟು. ಇವತ್ತು ಮೆಗಾ ಡೈರಿ ಒಳಗೆ ಥೀಮ್ ಪಾರ್ಕ್ ಬರ್ತಾ ಇರೋದಿಲ್ಲ. ಇದು ಥೀಮ್ ಪಾರ್ಕ್ ಅಂತ ಹೇಳಿ ಸುಮಾರು 80 ಕೋಟಿ ರೂಪಾಯಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದು ರೈಲ್ವೆ ಸ್ಟೇಷನ್ ಮೆಗಾ ಡೈರಿ ಒಳಗೆ. ಇದು ಟ್ರೈನ್ ಹೋಗುತ್ತೆ ಅದರೊಳಗಡೆ. ಆ ಟ್ರೈನು ಮತ್ತು ನಾಲೆ ಒಳಗಡೆ ಹೋಗುತ್ತೆ. ಇದು ನೀರು ಫಾಲ್ಸ್ ಬರುತ್ತೆ ಮೇಲ್ಗಡೆಯಿಂದ.
ಮಕ್ಕಳಿಗೆ ಅನುಕೂಲ ಆಗಿದೆ. ಇದೆಲ್ಲ ನಾವು ಆ ಟ್ರೈನು ಪಕ್ಕದಲ್ಲೇ ಹೋಗ್ಬಿಟ್ಟು ಇದೆಲ್ಲ ಪಿಕ್ಚರಲ್ಲಿ ತೋರಿಸಿದೆ ನಿಮಗೆ. ಇದೆಲ್ಲ ಮೇಲ್ಗಡೆ ಗಾರ್ಡನ್ ಎಲ್ಲ ಬರುತ್ತೆ. ಸುಮಾರು 23 ಐಟಮ್ ಇದೆ. ಇದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಈಗ ಎರಡೇ ಉದ್ದೇಶ ಇವತ್ತು, ಮೆಗಾ ಡೈರಿನ ಯಾವತ್ತು ಉದ್ಘಾಟನೆ ಮಾಡಬೇಕು ಅನ್ನೋದು ಒಂದು. ಇದು ಥೀಮ್ ಪಾರ್ಕ್ ಇನ್ನೊಂದು 2 ತಿಂಗಳು ಬೇಕಾಗುತ್ತೆ. ಅದಕ್ಕೋಸ್ಕರ ಮೇ 15 ಮೇಲೆ ಯಾವ ಟೈಮಲ್ಲಾರು ನಮ್ಮ ಈ ದೇಶದ ಪ್ರಧಾನಮಂತ್ರಿಗಳು ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಅವ್ರು ಈಗಾಗಲೇ ದೇವೇಗೌಡರು ಖುದ್ದಾಗಿ ಹೋಗಿ ನೀವೇ ಬಂದು ಇದನ್ನು ಉದ್ಘಾಟನೆ ಮಾಡಬೇಕು, ಸುಮಾರು 850 ಕೋಟಿ ಆಗುತ್ತೆ, ಕೊನೆಗೆ 900 ಕೋಟಿವರೆಗೂ ತಲುಪಬಹುದು. ಈ ಕಾಮಗಾರಿ ಎಲ್ಲ ನಾವು ಯಾರು ಹಾಸನ ಡೈರಿಯರು ಮಾಡಿಲ್ಲ. ಈ ಕಾಮಗಾರಿನ ಟೆಂಡರ್ ಕರೆದು ಎಲ್ಲ ಮಾಡೋದು ಬೆಂಗಳೂರಿನ KMFನವರಿಗೆ ಕೊಟ್ಟಿದ್ದೀವಿ. ನಾವು ಯಾಕೆಂದರೆ ರೇವಣ್ಣರು ಮಾಡಿ ಏನಾರು ಡೈರೆಕ್ಟ್ರು ಇವರು ದುಡ್ಡು ಹೊಡೆದ್ರು ಅನ್ನೋದು ಬೇಡ ಅಂತೇಳಿ ಎಲ್ಲ ಬೆಂಗಳೂರಿನವರಿಗೆ ಕೊಟ್ಟಿದ್ದೀವಿ. ಇವರು KMFನವರೇ ಟೆಂಡರ್ ಕರೆಯೋದು, PWD ಇಲಾಖೆಯಿಂದ ಸರ್ಟಿಫೈ ಆಗಬೇಕು. ಪ್ರತಿ ಇದಕ್ಕೂ PWD ಇಲಾಖೆನೇ ಸರ್ಟಿಫೈ ಮಾಡಬೇಕು. ಮತ್ತು ಇದಕ್ಕೆಲ್ಲ ಕುಮಾರಣ್ಣರಿದ್ದಾರೆ, ಅವತ್ತು ಅನುಮತಿ ಕೊಟ್ಟಿದ್ದಾರೆ, ಅವರೇ ಇವತ್ತು ಮೆಗಾ ಡೈರಿಗೆ. ಮತ್ತು ಸರ್ಕಾರದ ಎಲ್ಲ ಏನೇನು ಅನುಮತಿ ತಗೋಬೇಕು ಅದನ್ನೆಲ್ಲ ತಗೊಂಡಿದ್ದೀವಿ. ಇದು ಮೆಗಾ ಡೈರಿಗೆ ಮೊದಲನೇದಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನ ಕರೆಸಬೇಕು ಅಂತ ಒಂದು ನಿರ್ಣಯ ಮಾಡ್ಬೋದಾ. ಅದರ ಜೊತೆಗೆ ದೇವೇಗೌಡರನ್ನ, ಕುಮಾರಣ್ಣರನ್ನ, ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೆಸೋದು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ವಿ ನಮ್ಮ ಬೋರ್ಡು. ಅದನ್ನು ತಮ್ಮ ಗಮನಕ್ಕೆ ತರ್ತೀವಿ. ಅರ್ಬನ್ ಹಸ್ಬೆಂಡ್ರಿ ಮಿನಿಸ್ಟರ್ ಇರ್ಬೋದು, NDDP ಚೇರ್ಮನ್ ಇರ್ಬೋದು, ಮತ್ತು ನಮ್ಮ ಕೇಂದ್ರದ ಏನು ಡೈರಿ ಮಿನಿಸ್ಟರ್ ಇದ್ದಾರೆ ಅವನು ಕರೆಸೋದು ಅಂತೇಳಿ ನಾವು ತೀರ್ಮಾನ ಮಾಡಬಹುದು. ಏನು ಅಂತ ತಮ್ಮ ಗಮನಕ್ಕೆ ಸಹಕಾರಿ ಸಚಿವರು ಮುಖ್ಯಮಂತ್ರಿಗಳಿದ್ದಾರೆ, ಅವ್ರನ್ನ ಕರೆಸೋದು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಈಗ ಇದು ತಮ್ಮ ಗಮನಕ್ಕೆ ತಂದು ಇದನ್ನು ಯಾವ ರೀತಿ ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ತೀವಿ. ಏನು ಪ್ರೋಟೋಕಾಲ್ ಇದೆ ಅದ್ರ ಪ್ರಕಾರ, ಯಾಕೆಂದರೆ ಇದು ಚನ್ನಪಟ್ಟಣ ಏನು ಮೆಗಾ ಡೈರಿ ಆಗ್ತಾಯಿದೆ ಅದು ನನ್ನ ವಿಧಾನಸಭಾ ಕ್ಷೇತ್ರದಲ್ಲೇ ಬರ್ತಾಯಿದೆ. ಕೌಶಿಕದ ಇದು ನನ್ನ ವಿಧಾನಸಭಾ ಕ್ಷೇತ್ರದಲ್ಲೇ ಮೆಗಾ ಡೈರಿ ಉದ್ಘಾಟನೆ ಕಾರ್ಯಕ್ರಮ ಬರ್ತಾಯಿದೆ. ಅದನ್ನು ತಿಳ್ಕೊಂಡು